ಒಂದು ಸುಂದರವಾದ ಹಳ್ಳಿಯಲ್ಲಿ ಗೋಪಾಲಮ್ಮ ಅಜ್ಜಿ ವಾಸಿಸುತ್ತಿದ್ದಳು. ಅಜ್ಜಿಗೆ ಇಬ್ಬರು ಮೊಮ್ಮಕ್ಕಳು, ದೊಡ್ಡವನು ರವಿ, ಚಿಕ್ಕವಳು ಕಾವ್ಯ. ಇಬ್ಬರೂ ತುಂಬಾ ಚುರುಕು, ಮಾತು ಮಾತಿಗೆ ನಗು, ಆಟಕ್ಕೆ ಆಟ. ಅಜ್ಜಿ ಮಾತ್ರ ಅವರ ಜೀವವೇ ಆಗಿದ್ದಳು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯವಾಗುತ್ತಿದ್ದಂತೆ ಅಜ್ಜಿ ಎದ್ದು ಅಂಗಳ ಸ್ವಚ್ಛ ಮಾಡುತ್ತಿದ್ದಳು. ನಂತರ ಅಡುಗೆ ಮನೆಗೆ ಹೋಗಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುದಿಸಿ ದೋಸೆ ಹಿಟ್ಟು ಕಲಸಿ ಮೊಮ್ಮಕ್ಕಳಿಗೆ ಬೀಸಿ ಬೀಸಿ ದೋಸೆ ಮಾಡುತ್ತಿದ್ದಳು. ದೋಸೆ ವಾಸನೆ ಬಂದ ಕೂಡಲೇ ರವಿ ಮತ್ತು ಕಾವ್ಯ ಓಡಿಕೊಂಡು ಬಂದು, ಅಜ್ಜಿ, ಇನ್ನೂ ಆಯ್ತಾ ಎಂದು ಕೇಳುತ್ತಿದ್ದರು. ಅಜ್ಜಿ ನಗುತ್ತಾ, ಇನ್ನೂ ಸ್ವಲ್ಪ ತಾಳ್ಮೆ ಮಗುಗಳೇ ಎಂದು ಹೇಳುತ್ತಿದ್ದಳು. ದೋಸೆ ತಿನ್ನುವಾಗ ಅಜ್ಜಿ ಹಳೆಯ ಕಥೆಗಳು ಹೇಳುತ್ತಿದ್ದಳು. ರಾಜರು, ಕಾಡು, ಪ್ರಾಣಿಗಳು, ಧೈರ್ಯ ಮತ್ತು ಪ್ರಾಮಾಣಿಕತೆ ಬಗ್ಗೆ. ಆ ಕಥೆಗಳನ್ನು ಕೇಳುತ್ತಾ ಮೊಮ್ಮಕ್ಕಳ ಕಣ್ಣುಗಳು ಮಿಂಚುತ್ತಿತ್ತು. ಶಾಲೆಗೆ ಹೋಗುವ ಮುನ್ನ ಅಜ್ಜಿ ಅವರ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದಳು. ಒಂದು ದಿನ ಭಾರಿ ಮಳೆ ಸುರಿಯಿತು. ಮಳೆಯಿಂದಾಗಿ ಹಳ್ಳಿ ರಸ್ತೆ ಎಲ್ಲಾ ನೀರಿನಿಂದ ತುಂಬಿತ್ತು. ರವಿ ಮತ್ತು ಕಾವ್ಯ ಶಾಲೆಯಿಂದ ಮರಳುವಾಗ ಕಾಲು ಜಾರಿ ಬಿದ್ದು ಭಯಪಟ್ಟರು. ಅಜ್ಜಿ ದೂರದಿಂದಲೇ ನೋಡಿ ತಕ್ಷಣ ಓಡಿಬಂದು ಅವರನ್ನು ಎತ್ತಿಕೊಂಡಳು. ನಿಮಗೆ ಏನಾದರೂ ಆಗಿತಾ ಎಂದು ಆತಂಕದಿಂದ ಕೇಳಿದಳು. ಮೊಮ್ಮಕ್ಕಳು ಅಜ್ಜಿಯನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಅಜ್ಜಿ ಅವರಿಗಾಗಿ ತಾಯಿಯೂ ತಂದೆಯೂ ದೇವರೂ ಆಗಿದ್ದಳು. ಕಾಲ ಸಾಗುತ್ತಾ ರವಿ ಮತ್ತು ಕಾವ್ಯ ದೊಡ್ಡವರಾದರು. ಓದಲು ನಗರಕ್ಕೆ ಹೋಗಬೇಕಾದ ಸಮಯ ಬಂದಿತು. ಅಜ್ಜಿ ಕಣ್ಣೀರನ್ನು ತಡೆದುಕೊಂಡು, ಎಲ್ಲಿ ಇದ್ದರೂ ಒಳ್ಳೆಯವರಾಗಿರಿ, ಸತ್ಯವನ್ನು ಬಿಡಬೇಡಿ ಎಂದು ಹೇಳಿದರು. ಮೊಮ್ಮಕ್ಕಳು ಅಜ್ಜಿ ಕಾಲಿಗೆ ಬಿದ್ದು, ನಾವು ಯಾವತ್ತೂ ನಿಮ್ಮನ್ನು ಮರೆತೇ ಬಿಡಲ್ಲ ಎಂದರು. ವರ್ಷಗಳ ನಂತರ ರವಿ ಒಬ್ಬ ಶಿಕ್ಷಕನಾದ, ಕಾವ್ಯ ಡಾಕ್ಟರ್ ಆಯಿತು. ಇಬ್ಬರು ಊರಿಗೆ ಮರಳಿ ಬಂದಾಗ ಅಜ್ಜಿ ಹಳೆಯ ಮನೆಯ ಅಂಗಳದಲ್ಲಿ ಕುಳಿತು ದೀಪ ಹಚ್ಚುತ್ತಿದ್ದಳು. ಮೊಮ್ಮಕ್ಕಳನ್ನು ನೋಡಿ ಅಜ್ಜಿ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವರು ಅಜ್ಜಿ ಜೊತೆ ಕೂತು ಮತ್ತೆ ದೋಸೆ ತಿಂದರು, ಮತ್ತೆ ಕಥೆ ಕೇಳಿದರು.